ಹಾಯ್ ಫ್ರೆಂಡ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ಓದ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗೋಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಈ ಒಂದು ಬಿಗ್ ಬಾಸ್ ನಡೆಸ್ಕೊಡುವಂಥ ಸುದೀಪ್ ಸರ್ ಈ ಒಂದು ವರ್ಷ ನಡೆಸ್ಕೊಡೋದು ಡೌಟ್ ಇದೆ ಫ್ರೆಂಡ್. ಕಾರಣ ಏನದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಕಲರ್ಸ್ ಕನ್ನಡ TV ಚಾನಲ್ ಒಂದು ಲೋಗೋನ ಲಾಂಚ್ ಮಾಡ್ತು ಫ್ರೆಂಡ್. ಬಿಗ್ ಬಾಸ್ ಲೋಗೋನ ಲಾಂಚ್ ಮಾಡ್ತು. ಆ ಲೋಗೋದಲ್ಲಿ ಸುದೀಪ್ ಸರ್ ಇಲ್ಲ, ಜಸ್ಟ್ ಲೋಗೋ ಇದೆ. ಬಿಗ್ ಬಾಸ್ ಸೀಸನ್ 11 ಅಂತ ಒಂದು ಲೋಗೋ ಅಷ್ಟೇ ಇದೆ. ಆದರೆ ಸುದೀಪ್ ಸರ್ ಅದರಲ್ಲಿ ಕಾಣಿಸ್ಕೊಂಡಿಲ್ಲ. ಆ ಒಂದು ಸಿಂಬಲ್ ಲಾಂಚಿಗೆ ಕಾಣಿಸ್ಕೊಂಡಿಲ್ಲ. ಆದರೆ ಇದನ್ನು ನೋಡಿದರೆ ಸುದೀಪ್ ಸರ್ ಬರೋದು ಪಕ್ಕಾ ಡೌಟ್ ಫ್ರೆಂಡ್. ಈ ಒಂದು ವರ್ಷ ನಡೆಸ್ಕೊಡೋದು ಪಕ್ಕಾ ಡೌಟು. ಆದರೆ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ ಯಾರು ನಡೆಸ್ಕೊಡ್ತಾರೆ ಅನ್ನೋದು ಕೂಡ ಮುಂದಿನದು ಯಾರು ನಡೆಸ್ಕೊಡ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ. ಆದರೆ ಈ ಒಂದು ಬಿಗ್ ಬಾಸ್ ಇಲ್ದೇ ಸುದೀಪ್ ಸರ್ ಇಲ್ದೇ ಬಿಗ್ ಬಾಸ್ ಹೇಗೆ ನಡೆಯುತ್ತೆ? ಆದರೆ ಜನ ಬಿಗ್ ಬಾಸ್ ನೋಡ್ತಾರಾ? ಸುದೀಪ್ ಸರ್ ಇಲ್ಲದೆ ನಡೆಸ್ಕೊಳ್ಳೋದಿಲ್ಲ ಬಿಗ್ ಬಾಸ್ ನೋಡ್ತಾರೆ ಅನ್ನೋದು ಕೂಡ ಭಾಳ ಜನಕ್ಕೆ ಕನ್ಫ್ಯೂಸ್ನಲ್ಲಿದೆ. ಏನಾದರೂ ಸುದೀಪ್ ಸರ್ ಬಿಟ್ಟು ಬೇರೆಯವರು ಬಂದರೆ ಕಂಡೀಷನ್ ಹೇಗಿರುತ್ತಪ್ಪ ಅಂದರೆ, ಈ ಒಂದು ವರ್ಷ ಬಿಗ್ ಬಾಸ್ ಸೀಸನ್ 11 ಎಂಟರ್ಟೈನ್ಮೆಂಟ್ ಫುಲ್ ಕಳ್ಕೊಳೋ ಸಾಧ್ಯತೆ ಭಾಳ ಇದೆ ಫ್ರೆಂಡ್. ಯಾಕಪ್ಪ ಅಂದರೆ ಜನ ಅಷ್ಟು ಇಷ್ಟಪಡಲ್ಲ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅಂದು ಕೆಲವಷ್ಟು ಜನ ನೋಡ್ತಿದ್ರು. ಕೆಲವಷ್ಟು ಜನ ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಅನ್ನೋ ಉದ್ದೇಶಕ್ಕೂ ಕೂಡ ನೋಡ್ತಿದ್ರು. ಆದರೆ ಈ ರೀತಿ ಬೇರೆಯವರು ಬಂದಿರೋ ಜಾಗಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ ಫ್ರೆಂಡ್. ಯಾಕಂದರೆ ಅವರು ಈ ರೀತಿ ಸೀಸನ್ 10 ನಡೆಸ್ಕೊಟ್ರಲ್ಲ ಸುದೀಪ್ ಸರ್, ಆ ರೀತಿ ಇವರು ಕೂಡ ನಡೆಸ್ಕೊಡ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ಕ್ಲಿಯರಾಗಿ ಜನಕ್ಕೆ ಅಷ್ಟೇನು ಇಂಟ್ರೆಸ್ಟ್ ಆಗಲ್ಲ ಅನಿಸುತ್ತೆ ಫ್ರೆಂಡ್ ನನಗೆ. ನೋಡೋಣ ಫ್ರೆಂಡ್, ಯಾರು ಬರ್ತಾರೆ ಅವ್ರ ಜಾಗಕ್ಕೆ ಅನ್ನೋದು ಕೂಡ ಕಂಪ್ಲೀಟಾಗಿ ಕೂಡ ಕ್ಲಿಯರ್ ಇಲ್ಲ. ಯಾರು ಬರ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ಬಂದಮೇಲೆ ಯಾರು ಸೀಸನ್ 11 ಯಾರು ನಡೆಸ್ಕೊಡ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್.